ಏನೋ ನಮ್ ಖುಷಿಗೋಸ್ಕರ ವಿಡಿಯೋಸ್ ಮಾಡಿದ್ರೆ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಕಮೆಂಟ್ಗಳು ನೋಡ್ತಾ ಇದ್ರೆ ವಿಡಿಯೋಸ್ ಮಾಡೋದೇ ಬೇಡ ಅನ್ಸ್ತೈತೆ. ಐ ಲವ್ ಯು ಅಂತ ಹಾಕಿರೋದೇನು, ಆ ಫೋನ್ ನಂಬರ್ ಹಾಕಿರೋದೇನು, ನೀ ನನಗ್ ಬೇಕು ಕಣೆ ಅಂತ ಹಾಕಿರೋದೇನು, ಅಯ್ಯಪ್ಪ ದೇವ್ರೆ, ವಿಡಿಯೋಸ್ ಮಾಡೋದೇ ಬೇಡ ಅಂತ ಅನ್ಸ್ಬಿಡ್ತೈತೆ ನನಗೆ. ಅಷ್ಟು ಕೋಪ ಬರ್ತೈತೆ ನನಗೆ. ಒಂದ್ ಪ್ರೀತಿಯಿಂದ ಒಂದ್ ಲೈಕು ಕಮೆಂಟ್ಸು ಏನೋ ಒಂದ್ ಕೊಡ್ತಾರೆ, ಅವ್ರು ಹಾಕಿರೋ ಕಮೆಂಟ್ ನೋಡಿದ್ರೆ ಏನೋ ನಮ್ ಖುಷಿಗೋಸ್ಕರ ವಿಡಿಯೋಸ್ ಮಾಡಿದ್ರೆ ಆ ಕಮೆಂಟ್ ಬಾಕ್ಸ್ ಅಲ್ಲಿ ಆ ಕಮೆಂಟ್ಗಳು ನೋಡ್ತಾ ಇದ್ರೆ ವಿಡಿಯೋಸ್ ಮಾಡೋದೇ ಬೇಡ ಅನ್ಸ್ತೈತೆ. ಐ ಲವ್ ಯು ಅಂತ ಹಾಕಿರೋದೇನು, ಆ ಫೋನ್ ನಂಬರ್ ಹಾಕಿರೋದೇನು, ನೀ ನನಗ್ ಬೇಕು ಕಣೆ ಅಂತ ಹಾಕಿರೋದೇನು, ಅಯ್ಯಪ್ಪ ದೇವ್ರೆ, ವಿಡಿಯೋಸ್ ಮಾಡೋದೇ ಬೇಡ ಅಂತ ಅನ್ಸ್ಬಿಡ್ತೈತೆ ನನಗೆ. ಅಷ್ಟು ಕೋಪ ಬರ್ತೈತೆ ನನಗೆ. ಒಂದ್ ಪ್ರೀತಿಯಿಂದ ಒಂದ್ ಲೈಕು ಕಮೆಂಟ್ಸು ಏನೋ ಒಂದ್ ಕೊಡ್ತಾರೆ, ಅವ್ರು ಹಾಕಿರೋ ಕಮೆಂಟ್ ನೋಡಿದ್ರೆ ನೀನೇನು ಅಳಬೇಡ, ನವರಾತ್ರಿ ಮುಗಿಯೋತ್ತಿಗೆ ನಿನ್ನ ಮಗನ ಮದುವೆ ಆಗುತ್ತೆ ಹೋಗೋದು. ಕರೆಕ್ಟಾಗಿ 9 ದಿನ ಅವ್ರು ಹೇಳಿ 9 ದಿನದಲ್ಲಿ ನಡೀತು. ಆ ಥರ ಒಂದು ಶಕ್ತಿ ನಾನು ಎಲ್ಲೂ ಜೀವನದಲ್ಲೇ ನೋಡಿಲ್ಲ ಬಿಡಿ. ನಾವು ಕೇಳಿದ ಪ್ರಶ್ನೆ ಕರೆಕ್ಟಾಗಿ ನಾವು ಅಂದ್ಕೊಂಡಿದ್ವಿ ಮನಸ್ಸಲ್ಲಿ, ಅದನ್ನು ನಾವು ಕೇಳೋಕ್ಕಿಂತ ಮುಂಚೆ ಅವರೇ ಕರೆದು ಒಳಗಡೆ ನೀಟಾಗಿ ಅದನ್ನೇ ಹೇಳು. 3 ಸಲ ಅಬೋಷನ್ ಆಗಿತ್ತು. ಇವ್ರು ಹೇಳ್ದಂಗೆ ತುಂಬಾ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಿದೆ. ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತೆಯಾಗಲು, ಸಂತಾನ ಸಮಸ್ಯೆ, ಮದುವೆ ವಿಳಂಬ, ಅತ್ತೆ ಸೊಸೆ ಕಲಹ, ಶತ್ರುನಾಶ, ಮಾಟ ಮಂತ್ರ, ವಾಮಾಚಾರ, ದಿಗ್ಬಂಧನ, ಇನ್ನು ಅನೇಕ ಸಮಸ್ಯೆಗಳಿಗೆ ಕಾಡು ದೇವಿಯ ವಿಶೇಷ ಪೂಜಾ ಶಕ್ತಿಯಿಂದ ಹಾಗೂ ನೊಂದು ಬಂದ ಭಕ್ತಾದಿಗಳಿಗೆ ಕಡಿಮೆ ಖರ್ಚಿನಲ್ಲಿ ಅತಿ ಶೀಘ್ರ ಪರಿಹಾರ ಮಾಡಿಕೊಡ್ತಾರೆ.